ಸೊ ನಾವೀಗ ಒಂದು ಬಿಸ್ನೆಸ್ ಚೌಕಟ್ಟಲ್ಲಿ ಮಾಡಿದ್ರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಇವಾಗ ₹100 100 1 ಕೋಟಿದ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ. 1 ಕೋಟಿನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ವರ್ಕಿಂಗ್ ಕ್ಯಾಪಿಟಲು ಬರುತ್ತೆ ಅಂತ ಅವರು ಊಹೆ ಮಾಡ್ತಾರೆ, ದೇ ಅಸ್ಯೂಮ್. ಬಟ್ ಆ ಥರ ಮಾಡಿದೆ ಒಂದು ಪೋರ್ಷನ್ ವರ್ಕಿಂಗ್ ಕ್ಯಾಪಿಟಲ್ಗೆ ಇಟ್ಕೊಬೇಕು, ಒಂದು ಶುಡ್ ಬಿ ಕ್ಯಾಪಿಟಲ್. ಈ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಿಮ್ಮ ಸ್ಟಾಫ್ ಸ್ಯಾಲ್ರಿ ಅದೆಲ್ಲ ಕರೆಕ್ಟ್ ಟೈಮಿಗೆ ಕೊಡಬೇಕು. ಇದು ಈ ಆಂಟ್ರಪ್ರಿನರ್ಶಿಪ್ ಅನ್ನೋದು ಒಂದು ಈಸಿ ಜಾಬ್ ಅಲ್ಲ. ಅದು ಕೆಲವರು ದೇವ್ಡ ಬೈ ಲಕ್ ದೇವ್ಡ ಕಮ್ ಅಪ್. ಬಟ್ ಇದಕ್ಕೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದ್ರೆ ನಾನು ಯಾವ ಥರ ಬಿಸ್ನೆಸ್ ಮಾಡಬೇಕು. ಇವಾಗ ನಾನು ಈ ಶೋನಲ್ಲಿ ಎಲ್ರಿಗೂ ಒಂದು ಟೈಪ್ ಬಿಸ್ನೆಸ್ ಹೇಳೋಕ್ಕಾಗಲ್ಲ. ಇವಾಗ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಎ ಗರಾಜ್, ಇಟ್ಸ್ ಎ ವೆರಿ ಡಿಫ್ರೆಂಟ್ ವೇ ಟು ಡೂ ಇಟ್. ವರ್ಕಿಂಗ್ ಕ್ಯಾಪಿಟಲ್ ಕಮ್ಮಿ ಸಾಕು ನಿಮಗೆ, ಯಾಕಂದರೆ ಗ್ರಾಹಕರು ಆಗಿಂದಾಗಲೇ ನಿಮ್ಗೆ ಕೊಡ್ತಾರೆ, ನೀವು ಅದನ್ನು ವರ್ಕಿಂಗ್ ರೊಟೇಟ್ ಮಾಡ್ಬೋದು. ಇಫ್ ಯು ಗೋಯಿಂಗ್ ಫಾರ್ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ ಅಂತ ಇಟ್ಕೊಳ್ಳಿ, ದಟ್ ಶುಡ್ ಹ್ಯಾವ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಪ್ಲ್ಯಾನಿಂಗ್ ಇಲ್ಲದೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಬೇರೊಬ್ಬರು ಮಾಡಿದ್ರು ಅಂತ ನಾವು ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಪ್ಲ್ಯಾನಿಂಗ್ ಕಡೆ ಗಮನ ಕೊಟ್ಟು ಅದಕ್ಕೆ ಪ್ರೊಸೀಜರ್ ಬಗ್ಗೆ ಗಮನ ಕೊಟ್ಟು ನೀವು ಮಾಡೋ ಬಿಸ್ನೆಸ್ಸಲ್ಲಿ ಎಷ್ಟೇ ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಅದರಲ್ಲಿ ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ನಿಮಗೆ ತರೋಕ್ಕಾಗುತ್ತೆ. ರೈಟ್? ಮುಂಚೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಚಿಲ್ಲರೆ ಅಂಗಡಿ ಇತ್ತು ಗೊತ್ತಾ, ಅಲ್ಲಿ ನಾವು ಹೋದರೆ ಪದಾರ್ಥ ನಮಗೆ ಅವರು ಎತ್ಕೊಡ್ತಾರೆ. ಇವಾಗ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ನೀವು ಪದಾರ್ಥ ತಗೊಂತೀರಾ ನಿಮ್ಗೇನು ಬೇಕು ಅಂತ. ದಟ್ ಈಸ್ ದ ಚೇಂಜ್. ರೈಟ್? ಆಯ್ಕೆ. ದಟ್ಸ್ ಎ ಸ್ಮಾಲ್ ಚೇಂಜ್, ಬಟ್ ಇಟ್ ಹಸ್ ಬಿಕಮ್ ಎ ಬಿಗ್ ರಿಕ್ವೈರ್ಮೆಂಟ್ ಫಾರ್ ದ ಕಸ್ಟಮರ್. ಇವಾಗ ನೀವೊಂದು ಚಿಲ್ಲರೆ ಅಂಗಡಿಗೆ ಹೋಗ್ಬಿಟ್ಟು ನಿಂತ್ಕೊಂತೀರಾ, ಅವ್ರು ಎತ್ಕೊಟ್ಟಿದ್ದು ತಗೊಂತೀರಾ? ಇಲ್ವಲ್ಲ. ಯು ವಾಂಟ್ ಟು ಫೀಲ್, ಸಿ ಆ್ಯಂಡ್ ದಿಸ್ ಥಿಂಗ್. ಸೊ ಎನಿ ಬಿಸ್ನೆಸ್ ಯು ಡು ಬ್ರಿಂಗ್ ಸಮ್ ಯುನೀಕ್ ಥಿಂಗ್ಸ್ ಫಾರ್ ದ ಕಸ್ಟಮರ್. ಎಷ್ಟೇ ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಅದಕ್ಕೆ ನೀವು ಕ್ವಾಲಿಟಿಯಾಗಿ ಮಾಡಿ, ಪ್ಯಾಷನಾಗಿ ಮಾಡಿ, ಸಕ್ಸಸ್ ಆಗ್ತೀರಾ.